ಎಲ್ರಿಗೂ ನಮಸ್ಕಾರ. ಪ್ರೇಮಾನ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, TET ಎಕ್ಸಾಮ್ ಕೂಡ ಆಯಿತು, CTET ಎಕ್ಸಾಮ್ ಕೂಡ ಆಯಿತು. CTET ಎಕ್ಸಾಮ್ ಮುಗಿದು 2 ದಿನಗಳಷ್ಟೇ ಆಗಿದೆ. ಸೊ ಈ 2 ಪರೀಕ್ಷೆಗಳು ಕೂಡ ಮುಗಿದಿವೆ. ಇವಾಗ ಸರ್ಕಾರದ ಮುಂದೆ ಇರುವಂಥದ್ದು ಶಿಕ್ಷಕರ ಒಂದು ನೇಮಕಾತಿಯನ್ನು ಮಾಡೋದಕ್ಕೆ CET ಪರೀಕ್ಷೆ ಯಾವಾಗ ನಡೆಸ್ತಾರೆ ಅಂತಕ್ಕಂಥದ್ದು. ಸೊ ನಿನ್ನೆ ಒಂದು ಸುದ್ದಿಗೋಷ್ಠಿ ಅಂದರೆ ನಿನ್ನೆ ಒಂದು ಪ್ರೆಸ್ ಮೀಟನ್ನು ಕರೆದು ಹೇಳಿದ್ದಾರೆ, ಆದಷ್ಟು ಬೇಗ ಅಂದರೆ ಮಾರ್ಚ್ ಒಳಗಡೆ ಒಂದು ನೋಟಿಫಿಕೇಶನ್ನ ಹೊರಡಿಸ್ತೀವಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಂತ. ಸೊ ಅವರು ಯಾವಾಗ ಬೇಕಾದರೂ ಹೊರಡಿಸ್ಲಿ, ಅಥವಾ ಮಾರ್ಚಲ್ಲೇ ಹೊರಡಿಸ್ಲಿ, ಅಥವಾ ಇನ್ನೊಂದು 2 ತಿಂಗಳು ಬಿಟ್ಟೇ ಹೊರಡಿಸ್ಲಿ. ಬಟ್ ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ನಾವು ರಿಕ್ರೂಟ್ಮೆಂಟ್ಗೆ ಅಧಿಸೂಚನೆ ಹೊರಡಿಸಿದ ಮೇಲೆ ಓದ್ತೀವಿ ಅನ್ನೋದಕ್ಕಿಂತ ನಾವು ಈ ಕ್ಷಣದಿಂದನೇ ಓದೋದಕ್ಕೆ ಶುರು ಮಾಡಿದ್ರೇ ನಮಗೆ ಒಂದು ಅಷ್ಟು ಪೋಸ್ಟ್ಗಳಲ್ಲಿ ಒಂದು ಪೋಸ್ಟ್ ಪಕ್ಕ ಅಂತ ನಾವು ಅಂದ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ತುಂಬ ಜನಕ್ಕೆ TET ಆಯಿತು, CTET ಆಯಿತು, ಇವಾಗ ಏನು ಮಾಡಬೇಕು, ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ಳೋದು CTET ಎಕ್ಸಾಮ್ಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಆಗಿರ್ಬೋದು, ಟೈಮ್ ಟೇಬಲ್ ಆಗಿರ್ಬೋದು, ಮತ್ತು ಇನ್ನು ಕೆಲವು ಮದುವೆ ಆಗಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಮನೇನ ನೋಡಿಕೊಂಡು ಓದ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ಕೆಲವೊಂದು ಯಾವ ರೀತಿಯಾಗಿ ಟೈಮ್ ಟೇಬಲ್ನ ಹಾಕ್ಕೊಳ್ಬೋದು ಅನ್ನುವಂತಹ ಒಂದು ಐಡಿಯಾಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಾನು ಅವಾಗಲೇ ಹೇಳ್ದಂಗೆ ನಾವು ಒಂದು ರಿಯಾಲಿಟಿನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಕಾಂಪಿಟೇಷನ್ ಇವಾಗ ಜಾಸ್ತಿ ಆಗಿದೆ ಅನ್ನೋವಂಥದ್ದು. ಸೊ ಯಾವುದೇ ಒಂದು ರಿಕ್ರೂಟ್ಮೆಂಟ್ಗಾಗಿದ್ರೂ ಕೂಡ ಹೆವಿ ಕಾಂಪಿಟೇಷನ್ ಇದೆ. ಸೊ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ಅಂದ ಮಾತ್ರಕ್ಕೆ ನಾವು ಹೋಪ್ನ ಕಳ್ಕೊಬಾರ್ದು. ಕನ್ಸಿಸ್ಟೆಂಟಾಗಿ ಓದಿದ್ರೆ ಮಾತ್ರನೇ ಸೆಲೆಕ್ಷನ್ ಪಾಸಿಬಲ್ ಅನ್ನೋದನ್ನು ನಾವು ಫಿಕ್ಸ್ ಮಾಡ್ಕೋಬೇಕು ಮೈಂಡಲ್ಲಿ. ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಡೈಲಿ ಮಿನಿಮಮ್ ಅಂದರೂ 5 to 6 hours ಸೀರಿಯಸ್ ಆಗಿ ಕುತ್ಕೊಂಡು ಓದಿದ್ರೆ ಯಾವುದೇ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ನಾವು ಟೀಚರ್ ಜಾಬನ್ನು ನಮ್ಮದಾಗಿಸ್ಕೊಳ್ಬಹುದು. ನಾಟ್ ಓನ್ಲಿ ಟೀಚರ್ ಜಾಬ್, ಎನಿ ಗೌರ್ಮೆಂಟ್ ಜಾಬ್ಸ್. ಸೊ ಡೈಲಿ 5 to 6 hours ಮಿನಿಮಮ್ ನಾನು ಹೇಳಿರುತ್ತೆ. ಸೊ ಮದುವೆ ಆದವರಿಗೆ ಮನೆ ಕೆಲಸದ ಜೊತೆಗೆ ನಮಗೆ ಓದ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅನ್ನೋರಿಗೆ, ಸೊ ಪ್ರಾಪರ್ ಪ್ಲಾನಿಂಗ್ ಇದ್ದರೆ ಡೆಫಿನೆಟ್ಲಿ ನಾವು ಸಕ್ಸಸ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವ ರೀತಿಯಾಗಿ ನಾವು ಸ್ಟಡಿ ಪ್ಲಾನ್ನ ಮಾಡ್ಕೋಬೇಕಾಗುತ್ತೆ, ಪ್ರಿಪ್ರೇಷನ್ ಸ್ಟ್ರಾಟಜಿ ಏನು ಅನ್ನೋದನ್ನು ನಾನೀಗ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಾವು ಯಾವುದೇ ಒಂದು ಎಕ್ಸಾಮನ್ನು ಬರೆದ್ರೂ ಕೂಡ ಅದು ಟೀಚರ್ಸ್ ಎಕ್ಸಾಮ್ ಅಂತ ಅಲ್ಲ, ಬೇರೆ ಯಾವುದೇ ಒಂದು PDO ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, IAS, KAS, IPS, PC, PSI ಯಾವುದೇ ಒಂದು ಪರೀಕ್ಷೆನ ತೊಗೊಂಡ್ರು ಕೂಡ ನಾವು ಮೊದಲಿಗೆ ಏನು ಮಾಡಬೇಕಾಗುತ್ತೆ, ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಸಿಲೆಬಸ್ಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಸಿಲೆಬಸ್ನ ನಾವು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಏನೇನು ಸಿಲೆಬಸ್ ಇದೆ, ಫಾರ್ ಎಕ್ಸಾಂಪಲ್ GPSTR ಅಂತ ಬಂದಾಗ ನಮಗೆ ಅಲ್ಲಿ 2 ಪೇಪರ್ಸ್ಗಳನ್ನು ನಾವು ನೋಡ್ತೀವಲ್ವಾ. ಸೊ 2 ಪೇಪರಲ್ಲಿ 1 ಪೇಪರ್ ಕಾಮನ್ ಫಾರ್ ಎವ್ರಿ ಸಬ್ಜೆಕ್ಟ್ ಟೀಚರ್ಸ್ ಆ್ಯಂಡ್ ಸೆಕೆಂಡ್ ಪೇಪರ್ ಬಂದು ಸ್ಪೆಸಿಫಿಕ್ ಸಬ್ಜೆಕ್ಟು ನಮ್ಮದೇ ಆಗಿರುತ್ತೆ. ಸೊ ಏನೇನಿರುತ್ತೆ, ಫಸ್ಟ್ ಪೇಪರಲ್ಲಿ ಏನೇನಿರುತ್ತೆ, ಇಂಗ್ಲೀಷ್ ಇರುತ್ತೆ, ಕನ್ನಡ ಇರುತ್ತೆ, ಸೈಕಾಲಜಿ ಇರುತ್ತೆ, ಹಾಗೆಯೇ ಮೆಂಟಲ್ ಎಬಿಲಿಟಿ ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ಸಿಲೆಬಸ್ನ ನಾವು ಕಲೆಕ್ಟ್ ಮಾಡಿಕೊಂಡು ಕಂಪ್ಲೀಟ್ ಸಿಲೆಬಸ್ನ ನಾವು ಓದಿ ಮುಗಿಸ್ಬೇಕಾಗಿರುತ್ತೆ. ಸೊ ಸಿಲೆಬಸ್ನ ಕ್ಲಿಯರ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಏನು ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಬೇಕು ಅಂತಂದಾಗ, ಅಥವಾ ಬೇರೆ ಯಾವುದೇ ಒಂದು ಕ್ವೆಶನ್ ಪೇಪರ್ಸ್ ಅಲ್ಲಿ ಮಾಕ್ ಟೆಸ್ಟ್ನ ತೊಗೋಬೇಕು ಅಂತಂದಾಗ ನಮಗೆ ನಾವು ಬರೀತಕ್ಕಂತಹ ಪರೀಕ್ಷೆಯ ಸಿಲೆಬಸ್ ನಮಗೆ ನೀಟಾಗಿ ಅರ್ಥ ಆಗಬೇಕು. ಲೈಕ್ ಒಂದು ಪ್ಲಾಸಿ ಕದನ ಆಗಿರ್ಬೋದು, ಬಕ್ಸಾರ್ ಕದನ ಆಗಿರಬಹುದು, ಅಥವಾ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಆಗಿರಬಹುದು, ದೆಹಲಿ ಸುಲ್ತಾನರ ಬಗ್ಗೆ ಆಗಿರಬಹುದು, ಅಹೋಮ್ ಡೈನೆಸ್ಟಿ ಬಗ್ಗೆ, ಏನು ಯಾವ್ಯಾವ ರಾಜರು ಬಂದರು, ಯಾವ್ಯಾವ ಯುದ್ಧಗಳಾದವು, ಆಮೇಲೆ ಯಾವ್ಯಾವ ಒಪ್ಪಂದಗಳಾದವು, ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಏನು, ಎರಡನೇ ಮಹಾಯುದ್ಧಕ್ಕೆ ಕಾರಣ ಏನು, ಆ ಕಾನ್ಸೆಪ್ಟನ್ನು, ಆ ಒಂದು ಟಾಪಿಕನ್ನು ನಾವು ಅರ್ಥ ಮಾಡಿಕೊಂಡು ಕಂಪ್ಲೀಟ್ ಸಿಲೆಬಸ್ ನಾವು ಕ್ಲಿಯರ್ ಮಾಡಿದಾಗ ಮಾತ್ರನೇ ನಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಆಗಲಿ ಅಥವಾ ಯಾವುದೇ ಒಂದು ಕ್ವೆಶನ್ಸ್ಗಳನ್ನು ನಾವು ಆನ್ಸರ್ ಮಾಡೋಕ್ಕೆ ನಮಗೆ ಎಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಫಸ್ಟು ನಾವು ಸಿಲೆಬಸ್ನ ಕಲೆಕ್ಟ್ ಮಾಡಿಕೊಂಡು ಆ ಸಿಲೆಬಸ್ ಪ್ರಕಾರ ಇರತಕ್ಕಂತಹ ಎಲ್ಲ ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ಗೆ ಆಮೇಲೆ ಜಂಪ್ ಮಾಡಬೇಕಾಗುತ್ತೆ. ಅದಾದ ನಂತರ ಏನು ಮಾಡಬೇಕು, ಡೈಲಿ 2 ಸಬ್ಜೆಕ್ಟ್ನ ನಾವು ಓದಬೇಕಾಗುತ್ತೆ. ಓಕೆ, ಅಥವಾ ಒಂದು ಸಬ್ಜೆಕ್ಟ್ನೇ ಓದಿ 2 ಸಬ್ಜೆಕ್ಟ್ನೇ ಓದಿ ಬರ್ಡನ್ ಮಾಡ್ಕೋಬೇಡಿ. ನಾನು 2 ಸಬ್ಜೆಕ್ಟ್ ಓದ್ತೀನಿ ಅಂತ ಅಂದ್ಬಿಟ್ಟು ಏನು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅದಕ್ಕಿಂತ ಜಾಸ್ತಿ ನೀವು ಓದಿದ್ರೆ ನಿಮಗೆ ಅದು ಸ್ಟ್ರೆಸ್ ಅಂತ ಅನ್ನಿಸ್ಬಾರ್ದು, ಬರ್ಡನ್ ಅಂತ ಅನ್ನಿಸ್ಬಾರ್ದು. ಸೊ ಹಾರ್ಡ್ ವರ್ಕ್ ಮಾಡೋಕ್ಕೆ ಹೋಗಬೇಡಿ, ಯಾವತ್ತೂ ಕೂಡ ಸ್ಮಾರ್ಟ್ ವರ್ಕ್ನ ಮಾಡಬೇಕಾಗುತ್ತೆ. ಸೊ ಇವತ್ತು ನಾನು 50 ಪೇಜಸ್ನ ಮುಗಿಸ್ತೀನಿ ಅಂತ ಅಂದ್ಬಿಟ್ಟು ಹಠ ಮಾಡಿ ಕುತ್ಕೊಂಡು ನೀವು ಓದ್ತೀರಾ ಅಂತ ಅಂದ್ಕೊಳ್ಳಿ. ಬಟ್ ಆ 50 ಪೇಜಸಲ್ಲಿ ಏನು ಕಾನ್ಸೆಪ್ಟ್ ಇದೆ, ಏನು ಟಾಪಿಕ್ ಇದೆ ಅದು ನಿಮಗೆ ಅರ್ಥ ಆಗಲ್ಲ. ಬಟ್
ಅದೇ 20 ಪೇಜಸ್ನ ಕುತ್ಕೊಂಡು ನೀವು ನೀಟಾಗಿ ಓದಿ ಆ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೊಂಡಾಗ ನಾವು ಈಸಿಯಾಗಿ ಆ ಒಂದು ಟಾಪಿಕಲ್ಲಿ ಬರ್ತಕ್ಕಂತಹ ಕ್ವೆಶನ್ಸ್ಗಳನ್ನು ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ವೀಕ್ಲಿ ಒನ್ಸ್ ನಾವೇನು ಮಾಡಬೇಕು, ರಿವಿಷನ್ ಮಾಡಬೇಕಾಗುತ್ತೆ. ರಿವಿಷನ್ ಕಂಪಲ್ಸರಿ. ಆ ವಾರ ಪೂರ್ತಿ ನಾವು ಯಾವ್ಯಾವ ಸಬ್ಜೆಕ್ಟನ್ನು ನಾವು ಓದಿದ್ದೀವಿ, ಏನೇನು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ, ಸೊ ಅದನ್ನು ನಾವು ರಿವಿಷನ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಸಾಧ್ಯ ಆದರೆ ನಾವು ಮಾಕ್ ಟೆಸ್ಟ್ಗಳನ್ನು ಕೂಡ ತೊಗೊಳ್ಬೇಕಾಗುತ್ತೆ. ಸೊ ಇದು ಏನು ಎಕ್ಸಾಮ್ ಪ್ರಿಪ್ರೇಷನ್ಗೆ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ಸ್ಟಡಿ ಸ್ಟ್ರಾಟಜಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವ್ಯಾವ್ದು ಇದ್ದಾವೆ, ನೀವು ಟೀಚರ್ಸ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀರಿ ಅಂತಂದರೆ ಚೈಲ್ಡ್ ಡೆವಲಪ್ಮೆಂಟ್ ಇರುತ್ತೆ, ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಜನರಲ್ ನಾಲೆಡ್ಜ್ ಇರುತ್ತೆ, ಸೈಕಾಲಜಿ ಇರುತ್ತೆ, ಟೀಚಿಂಗ್ ಮೆಥಡ್ಸ್ ಇರುತ್ತೆ. ಸೊ ಇದೆಲ್ಲವನ್ನು ಕೂಡ ನೀವೇನು ಮಾಡಬೇಕಾಗುತ್ತೆ, ಕವರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಕೆಲವೊಬ್ರು ಯಾವ ಬುಕ್ಸ್ನ ಓದಬೇಕು, ಏನು ಮಾಡಬೇಕು ಐಡಿಯಾನೇ ಇರಲ್ಲ ಅವರಿಗೆ. ಬರೋ ಬುಕ್ಸ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಾ, ಬಟ್ ಅದು ಅವಾಗ ಏನಾಗುತ್ತೆ, ಯಾವ ಬುಕ್ನ ಓದಬೇಕು ಯಾವ ಬುಕ್ನ ಬಿಡಬೇಕು ಅನ್ನೋದು ಗೊತ್ತಾಗಲ್ಲ. ಜಾಸ್ತಿ ಬುಕ್ಸ್ ಇದ್ದಷ್ಟು ಏನಾಗುತ್ತೆ, ನಾವು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ, ಸಿಲೆಬಸ್ ಜಾಸ್ತಿ ಆದಂಗೆ ಕಾಣಿಸುತ್ತೆ. ಸೊ ಎಲ್ಲ ಬುಕ್ಸ್ನಲ್ಲಿ ಇರ್ತಕ್ಕಂತಹ ಟಾಪಿಕ್ಸ್ಗಳನ್ನು ನಾವು ಓದಿ ಮುಗಿಸೋಷ್ಟ್ರೊಳಗಡೆ ಎಕ್ಸಾಮೇ ಬಂದ್ಬಿಟ್ಟಿರುತ್ತೆ. ಸೊ ನಾವಿಲ್ಲಿ ಅರ್ಧಂಬರ್ಧ ಓದಿ ಮುಗಿಸೋ ಹಾಗಾಗುತ್ತೆ. ಸೊ ಹಾಗಾಗಿ ಪುಸ್ತಕಗಳ ಒಂದು ಪ್ರಮಾಣವನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ. ಎಷ್ಟು ಬೇಕೋ ಅಷ್ಟೇ. ಒಂದು ಸಬ್ಜೆಕ್ಟ್ ಅಂತ ಬಂದಾಗ ನಾವು 1 ಅಥವಾ 2 ಬುಕ್ಸ್ನ ಮಾತ್ರ ತೊಗೋಬೇಕಾಗುತ್ತೆ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ 4-6 ಬುಕ್ಸ್ಗಳನ್ನು ನೀವು ತೊಗೊಂಡು ಓದಬೇಡಿ. ಆಮೇಲೆ ತುಂಬ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರ್ಕಾರಿ ಪುಸ್ತಕಗಳನ್ನ ನೀವು ಪ್ರಿಫರ್ ಮಾಡಿ, ಆಯಿತಾ. ಯಾವುದೇ ಒಂದು ಸಬ್ಜೆಕ್ಟ್ಗಾಗಿರ್ಬೋದು, ಇಲ್ಲಾಂತಂದರೆ ನೀವು 6ನೇ ಕ್ಲಾಸಿಂದ 12ನೇ ತರಗತಿ ತನಕ ಇರತಕ್ಕಂತಹ ಸರ್ಕಾರಿ ಪಠ್ಯ ಪುಸ್ತಕವನ್ನು ನೀವು ತೊಗೊಳ್ಬೇಕಾಗತ್ತೆ. ಓಕೆ. ಸೊ ನೆಕ್ಸ್ಟು ಇದಕ್ಕೆ ಒಂದು ಗೋಲ್ಡನ್ ರೂಲ್ ಅಂತ ಹೇಳ್ತೀನಿ. ಫಸ್ಟು ನೀವು ಓದಿರೋದನ್ನ ರಿವೈಸ್ ಮಾಡಿರೋದನ್ನ ಟೆಸ್ಟ್ ಮಾಡ್ಕೊಳ್ಳಿ. ಸೊ ನೀವು ಟೆಸ್ಟ್ ಮಾಡಿದಾಗ ನಿಮ್ಮ ಒಂದು ಎಬಿಲಿಟೀಸ್, ನೀವು ಎಲ್ಲಿ ಮಿಸ್ಟೇಕ್ ಮಾಡಿದ್ರೆ ಇನ್ನು ನಾನು ಎಷ್ಟು ಇಂಪ್ರೂವ್ ಆಗಬೇಕು ಗೊತ್ತಾಗುತ್ತಲ್ವಾ. ಮತ್ತೆ ಸ್ಟಾರ್ಟ್ ಮಾಡಿ, ರೀಸ್ಟಾರ್ಟ್ ಮಾಡಿ. ಎಲ್ಲಿ ನಿಮಗೆ ಮಿಸ್ಟೇಕ್ ಆಗಿದೆ, ಯಾವ ಟಾಪಿಕ್ ನಿಮಗೆ ಟಫ್ ಅಂತ ಅನ್ನಿಸ್ತಾ ಇದೆ, ಯಾವ ಟಾಪಿಕ್ ನಿಮ್ಗೆ ಅರ್ಥ ಆಗ್ತಿಲ್ಲ, ಯಾವ ಸಬ್ಜೆಕ್ಟ್ ನಿಮಗೆ ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇದೆ, ಅದನ್ನು ಮತ್ತೆ ನೀವು ರೀಸ್ಟಾರ್ಟ್ ಮಾಡಿ. ಸೊ ಇದು ನಿಮಗೆ ಏನು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ಗಳ ಬಗ್ಗೆ ಕಾನ್ಸಂಟ್ರೇಷನ್ ಯಾವ ರೀತಿ ಮಾಡಬೇಕು, ಯಾವ ರೀತಿಯಾಗಿ ಓದಬೇಕು ಅನ್ನೋದು. ಆ್ಯಂಡ್ ತುಂಬ ಜನಕ್ಕೆ ಮನೆ ಕೆಲಸ ಮಾಡಿಕೊಂಡು ಓದ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ, ಸಂಸಾರ ನಿಭಾಯಿಸ್ಕೊಂಡು ಓದ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅನ್ನುವಂತಹ ಹೆಣ್ಮಕ್ಳಿಗೆ ಅದಕ್ಕೂ ಕೂಡ ಒಂದು ಟಿಪ್ಸ್ನ ರೆಡಿ ಮಾಡ್ಕೊಂಬಂದಿದ್ದೀವಿ. ಸೊ ನಾವು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತಂದಾಗ ತುಂಬ ಸ್ಯಾಕ್ರಿಫೈಸ್ಗಳನ್ನ ಮಾಡಬೇಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ಒಂದು 2-3 ತಿಂಗಳು ಕಷ್ಟಪಡೋದ್ರಲ್ಲಿ ಏನೂ ಇದಿಲ್ಲ. ಸೊ ಅರ್ಲಿ ಮಾರ್ನಿಂಗ್ ನಾವು 2 ಅವರ್ಸ್ ಓದಬೇಕಾಗುತ್ತೆ. ಸೊ 2 ಅವರ್ಸ್ ಅರ್ಲಿ ಮಾರ್ನಿಂಗ್ ಓದಬೇಕು ಅಂತಂದಾಗ ನಾವು ಎಷ್ಟು ಗಂಟೆಗೆ ಎದ್ದೇಳಬೇಕು ಅದನ್ನು ಕೂಡ ನಾನು ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ನಾನು ನಿಮಗೆ ಹೇಳ್ತೀನಿ. ಸೊ ಮನೆ ಕೆಲಸನ ಮಾಡಿಕೊಂಡು ಸಂಸಾರನ ನಿಭಾಯಿಸ್ಕೊಂಡು ನಾವು ಸರ್ಕಾರಿ ಕೆಲಸ ತೊಗೊಳ್ಬೇಕು, ನಾನೊಬ್ಳು ಟೀಚರ್ ಆಗಬೇಕು, ನಾನೊಬ್ಳು ಉಪನ್ಯಾಸಕಿ ಆಗಬೇಕು ಅಂತಂದಾಗ ಅರ್ಲಿ ಮಾರ್ನಿಂಗ್ ನಾವು 2 ಅವರ್ಸ್ ಓದಬೇಕಾಗುತ್ತೆ. ಆಫ್ಟರ್ನೂನ್ 1 ಅವರ್ ರಿವಿಷನ್ ಮಾಡ್ಕೊಳ್ಳಿ. ಆಮೇಲೆ ನೈಟ್ 2 ಅವರ್ ಸೀರಿಯಸ್ ಆಗಿ ಕೂತ್ಕೊಂಡು ಓದ್ಕೊಳ್ಳಿ. ಮೊಬೈಲ್ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ. ತುಂಬ ಜನ ಒಂದು 10 ಟೆಲಿಗ್ರಾಮ್ ಚಾನಲ್ಸ್ಗಳು, ಯೂಟ್ಯೂಬ್ ಚಾನಲ್ಸ್ಗಳು, ಆಮೇಲೆ ಇನ್ಸ್ಟಾಗ್ರಾಮ್ ಪೇಜಸ್ಗಳಾಗಿರ್ಬೋದು, ಆಮೇಲೆ ವಾಟ್ಸಪ್ ಚಾನಲ್ಸ್ಗಳಾಗಿರ್ಬೋದು, ಸುಮಾರಷ್ಟು ಚಾನಲ್ಸ್ಗಳಿಗೆ ಜಾಯಿನ್ ಆಗ್ತೀರಾ. ಅವರು ಹೇಳ್ತಾರೆ, ಇವರು ಹೇಳ್ತಾರೆ. ಸೊ ನೀವು ಯಾವುದನ್ನ ಅಂತ ತಲೆಗೆ ಹಾಕೊಂಡು ಓದ್ತೀರಾ ಅಲ್ವಾ. ಸೊ ಯಾವುದಾದ್ರೂ ನಿಮಗೆ ಕಂಫರ್ಟೇಬಲ್ ಅನಿಸೋ ಯಾವುದಾದ್ರೂ ಒಂದು ಚಾನಲ್ನ ನೀವು ಫಾಲೋ ಮಾಡಿ, ಡೈಲಿ ಅಪ್ಡೇಟ್ಸ್ ಕೊಡುವಂತಹ ಒಂದು ಚಾನಲ್ನ ಫಾಲೋ ಮಾಡಿ. ಆ್ಯಂಡ್ ಆದಷ್ಟು ಸೋಷಿಯಲ್ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟನ್ನು ಕಡಿಮೆ ಮಾಡ್ಕೊಳ್ಳಿ. ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಟೈಮಲ್ಲಿ ಫ್ಯಾಮಿಲಿ ಸಪೋರ್ಟ್ನ ತೊಗೊಳ್ಳಿ. ಸೊ ಸ್ಲೋ ಆಗಿ ಓದಿದ್ರು ಕೂಡ ಕಂಟಿನ್ಯೂಸ್ ಆಗಿ ನೀವು ಓದಿದ್ರೆ ಡೆಫಿನೆಟ್ಲಿ ನೀವೇನು ಟೀಚರ್ ಆಗ್ಬೇಕು ಅಂದ್ಕೊಂಡಿದ್ದೀರಾ, ಏನು ಲೆಕ್ಚರರ್ ಆಗಬೇಕಂತ ಅಂದ್ಕೊಂಡಿದ್ದೀರಾ, ಅಥವಾ ಯಾವುದೇ ಒಂದು ಸರ್ಕಾರಿ ಉದ್ಯೋಗ ತೊಗೊಳ್ಬೇಕಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ನಿಮ್ಮ ಕೈಲಾಗುತ್ತೆ. ಸೊ ಅವರು ಕಂಪ್ಲೀಟ್ ಸಿಲೆಬಸ್ನೇ ಮುಗಿಸ್ಬಿಟ್ರು, ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಸ್, ಅವ್ರ ಎಬಿಲಿಟಿ ಅವರಿಗೆ, ನಿಮ್ಮ ಎಬಿಲಿಟಿ ನಿಮಗೆ. ನೀವು ಸ್ಲೋ ಆಗಿ ಓದಿದ್ರು ಕೂಡ ನನಗೆಲ್ಲವನ್ನು ಅರ್ಥ ಮಾಡ್ಕೊಳ್ಬಲ್ಲೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಿಮಗಿತ್ತು ಅಂತಂದರೆ ಡೆಫಿನೆಟ್ಲಿ ನೀವೇನಾಗ್ತೀರಾ, ಸರ್ಕಾರಿ ಉದ್ಯೋಗಿ ಆಗ್ತೀರಾ. ಸೊ ಇವಾಗ ನೀವು ಬ್ಯಾಚುಲರ್ಸ್, ಇದು ಏನೋ ಮ್ಯಾರಿಡ್ ವುಮೆನ್ಸ್ಗೆ, ಮದುವೆ ಆಗಿರೋ ಹೆಣ್ಮಕ್ಳಿಗೆ. ಸೊ ಇದೊಂದು ಚಿಕ್ಕ ಟಿಪ್ಸ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಸ್ಪೆಷಲ್ ಟಿಪ್ಸ್ ಫಾರ್ ಬ್ಯಾಚುಲರ್ಸ್. ಅಂದರೆ ಡೈಲಿ ನಾವು 6 to 8 ಅವರ್ಸ್ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಇಲ್ಲ ನನಗೆ ಇನ್ನೂ ಟೈಮ್ ಇದೆ, ನಾನು ಕೆಲಸ ಬಿಟ್ಟು ಓದೋದಕ್ಕೆ ಅಂತಲೇ ನಾನು ಟೈಮ್ನ ಮೀಸಲಿಟ್ಟಿದ್ದೀನಿ ಅಂತಂದರೆ 10ರಿಂದ 12 ಅವರ್ ನೀವು ಆರಾಮಾಗಿ ಕೂತ್ಕೊಂಡು ಓದ್ಬೋದು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಗ್ರೂಪ್ ಸ್ಟಡಿ ಕೂಡ ಮಾಡ್ಬೋದು. ಡೈಲಿ ಮಾಕ್ ಟೆಸ್ಟನ್ನು ಬರಿಬೋದು. ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡಿ. ಓಕೆ. ಆ್ಯಂಡ್ ಫ್ರೆಂಡ್ಸ್ ಜೊತೆ ಚಿಲ್ ಮಾಡೋದನ್ನು ಅವಾಯ್ಡ್ ಮಾಡಿ ಒಂದು 3 months. ಆ್ಯಂಡ್ ನಿಮಗೆ ಎಕ್ಸಾಮ್ಗೆ ಇನ್ನೊಂದು 2 months 3 months ಇದೆ ಅನ್ನೋ ಹಾಗಿದ್ದಾಗ
ಜಾಸ್ತಿ ಸ್ಟಡಿ ಕಡೆ ಫೋಕಸ್ ಮಾಡಿ. ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಈಕ್ವಲ್ಸ್ ಟೀಚರ್ ಜಾಬ್. ಸೊ ಹಾರ್ಡ್ ವರ್ಕ್ ಮಾಡೋ ಟೈಮಲ್ಲಿ ಮಾಡಬೇಕಾಗುತ್ತೆ, ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇದು ಈ ಒಂದು ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡಬೇಕಾಗುತ್ತೆ. ಆ್ಯಂಡ್ ನಾನು ಒಂದು ಟೈಮ್ ಟೇಬಲ್ನ ರೆಡಿ ಮಾಡ್ಕೊಂಡ್ಬಂದಿದ್ದೀನಿ. ಜಸ್ಟ್ ಇದು ಒಂದು ಮಾಡೆಲ್ ಅಷ್ಟೇ. ನಿಮಗೆ ಯಾವ ಟೈಮ್ಗೆ ಓದೋದಕ್ಕಾಗಲಿ ಅಥವಾ ಎದ್ದೇಳೋದಕ್ಕಾಗಲಿ ಟೈಮ್ ಆಗುತ್ತೆ, ಸೊ ನೀವು ಆ ಟೈಮ್ ಪ್ರಕಾರ ನೀವು ಓದ್ಕೋಬೋದು. ಆ್ಯಂಡ್ ನಾನಿಲ್ಲಿ ಮ್ಯಾರಿಡ್ ವುಮೆನ್ಗೆ ಅಂತಲೇ ಒಂದು ಟೈಮ್ ಟೇಬಲ್ನ ರೆಡಿ ಮಾಡ್ಕೊಂಬಂದಿದ್ದೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು 5 to 7 AM ಒಂದು ಮೇನ್ ಸಬ್ಜೆಕ್ಟ್ ಸ್ಟಡಿ ಅಂತ ಹಾಕಿದ್ದೀನಿ, ಆಯಿತಾ. ಸೊ ನೀವು 5ರಿಂದ 7 ಗಂಟೆಗೆ ನೀವು 5 ಗಂಟೆಗೆ ಓದೋದಕ್ಕೆ ಶುರು ಮಾಡಬೇಕು ಅಂತಂದಾಗ ನೀವು ಎಷ್ಟು ಗಂಟೆಗೆ ಹೇಳ್ಬೇಕು ಅನ್ನೋದನ್ನು ನೀವೇ ಅನಲೈಸ್ ಮಾಡಿಕೊಂಡು ನೀವೇ ಹೇಳ್ಬೇಕು, ಓಕೆನಾ. ಸೊ ಅದಾದಮೇಲೆ ರಿವಿಷನ್ ಟೈಮ್. ಸೊ 7ರಿಂದ 10 ಗಂಟೆ ತನಕ ನಿಮ್ಮ ಒಂದು ಮನೆ ಕೆಲಸಗಳನ್ನಾಗಲಿ ಅಥವಾ ನಿಮ್ಮ ಒಂದು ನಿತ್ಯ ಕರ್ಮಾದಿಗಳನ್ನು ನೀವು ಮುಗಿಸ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ. ಆ್ಯಂಡ್ 10:30 to 11:30 AM ರಿವಿಷನ್ ಮಾಡ್ಕೊಳ್ಳಿ, ನೀವು ಏನು ಮಾರ್ನಿಂಗ್ ಓದಿದ್ದೀರಾ ಅದನ್ನು. ಆ್ಯಂಡ್ ಅದಾದಮೇಲಿಂದ ನಿಮ್ಮ ಒಂದು ಕೆಲಸಗಳು, ಅಡುಗೆ ಕೆಲಸಗಳಿರುತ್ತೆ, ಬೇರೆ ಬೇರೆ ಕೆಲಸ ಇರುತ್ತೆ. ಅದಾದಮೇಲೆ 2:30 to 3:30 PM ತನಕ ಪ್ರಾಕ್ಟೀಸ್, ಕ್ವೆಶನ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ 8:30 to 10:30 PM ತನಕ ಸಬ್ಜೆಕ್ಟು ಪ್ಲಸ್ ನೋಟ್ಸ್ಗಳನ್ನ ಮಾಡ್ಕೊಳ್ಳಿ. ಅದಾದಮೇಲೂ ಕೂಡ ನಾನು ಓದ್ತೀನಿ ಅಂತ ಅಂದರೆ ಅದು ನಿಮ್ಮ ಚಾಯ್ಸ್, ಓಕೆ. ಸೊ ಇದು ನಾನು ಜಸ್ಟ್ ಮಾಡೆಲ್ ಟೈಮ್ ಟೇಬಲ್ನ ನಾನು ಸೆಟ್ ಮಾಡಿದ್ದೀನಿ. ಸೊ ನಿಮಗೆ ಇದಕ್ಕಿಂತ ಜಾಸ್ತಿ ನಾನು ಟೈಮ್ ಕೊಡಬಲ್ಲೆ ಅಂತಂದರೆ ನೀವು ಬೇರೆ ಟೈಮ್ ಟೇಬಲ್ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದೇ ಥರ ನಾನು ಇನ್ನೊಂದು ಟೈಮ್ ಟೇಬಲ್ ಅಂದರೆ ಬ್ಯಾಚುಲರ್ಸ್ಗೆ 6 AM to 9 AM ಸಬ್ಜೆಕ್ಟ್ 1 ಕವರ್ ಮಾಡ್ತೀರಾ. ಆ್ಯಂಡ್ ಅದಾದಮೇಲೆ 1 hour ಬ್ರೇಕ್ ತೊಗೊಳ್ಳಿ 9 to 10. ಅದಾದಮೇಲೆ 10 to 1 PM ತನಕ ಎರಡನೇ ಸಬ್ಜೆಕ್ಟ್, ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಅಥವಾ ನಿಮಗೆ ಯಾವ್ದು ಡಿಫಿಕಲ್ಟ್ ಅಂತ ಅನಿಸುತ್ತೆ ಆ ಒಂದು ಸಬ್ಜೆಕ್ಟ್ನ ನೀವು ಕವರ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದಾದಮೇಲೆ 1 hour ಬ್ರೇಕ್ ತೊಗೊಳ್ಳಿ, ಊಟ ಅಥವಾ ನ್ಯಾಪ್ ಮಾಡ್ತೀರಾ. ಸೊ 1 hour ಬ್ರೇಕ್. ಅದಾದಮೇಲೆ 2 to 4 2 ಗಂಟೆಯಿಂದ 4 ಗಂಟೆ ತನಕ ಕ್ವೆಶನ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು, MCQs ಕ್ವೆಶನ್ಸ್ನ ಅಟೆಂಡ್ ಮಾಡೋದಾಗಿರ್ಬೋದು, ಆ ಥರ ಮಾಡಿ. ಆ್ಯಂಡ್ 5 to 6 PM ರಿವಿಷನ್ ತೊಗೊಳ್ಳಿ. ಆ್ಯಂಡ್ 8 ಗಂಟೆಯಿಂದ 10 ಗಂಟೆ ತನಕ ಮಾಕ್ ಟೆಸ್ಟು ಮತ್ತು ಅನಾಲಿಸಿಸ್, ಗ್ರೂಪ್ ಡಿಸ್ಕಷನ್ಸ್ ಆಗಿರ್ಬೋದು, ಆ್ಯಂಡ್ ಫ್ರೆಂಡ್ಸ್ ಜೊತೆ ಕಾಲ್ ಮಾಡಿ ಡಿಸ್ಕಸ್ ಮಾಡೋದಾಗಿರ್ಬೋದು. ಸೊ ಈ ಥರ ಮಾಡಿ. ಸೊ ಇದು ಜಸ್ಟ್ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಅಷ್ಟೇ ಈ ಥರ ಮಾಡ್ಬೋದು ಅಂತ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಡೆಫಿನೆಟ್ಲಿ ನೀವು ಈ ವರ್ಷ ಯಾವುದೇ ಒಂದು ಸರ್ಕಾರಿ ಕೆಲಸವನ್ನು ತೊಗೊಳ್ಳೋದ್ರಲ್ಲಿ ಡೌಟೇ ಇರೋದಿಲ್ಲ. ಆಮೇಲೆ ತುಂಬ ಜನ ಡಿಮೋಟಿವೇಟ್ ಮಾಡ್ತಿರ್ತಾರೆ, ನೆಗೆಟಿವ್ ಆಗಿ ಹೇಳ್ತಾ ಇರ್ತಾರೆ, ಈ ವರ್ಷ ಯಾವುದು ನೋಟಿಫಿಕೇಶನ್ ಮಾಡಲ್ಲ, ಯಾಕೆ ಓದ್ಕೋತೀರಾ, ಯಾಕೆ ಕಷ್ಟಪಡ್ತೀರಾ ಅಂತ. ಸೊ ನೀವು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ಲಾಸ್ಟ್ ಟೈಮು TET ಎಕ್ಸಾಮ್ನ ಮಾಡ್ತೀವಿ ಅಂತ ಹೇಳ್ತಾನೆ ಬಂದರು. ಎಲ್ಲರೂ ನೆಗೆಟಿವ್ ಆಗಿ ಕಮೆಂಟ್ಸ್ಗಳು ಮಾಡ್ಕೋತಾ ಇದ್ರಿ ಅಥವಾ ಡಿಮೋಟಿವೇಟ್ ಮಾಡ್ತಾ ಇದ್ರಿ. ಎಲ್ರಿಗೂ ಕೂಡ ಆಲ್ ಆಫ್ ಅ ಸಡನ್ ಏನು ಮಾಡಿದ್ರು, ನೋಟಿಫಿಕೇಶನ್ ಮಾಡಿದ್ರು. ಸೊ ಅದೇ ಥರ ಸಡನ್ನಾಗಿ ನೋಟಿಫಿಕೇಶನ್ ಮಾಡಿಬಿಟ್ಟಾಗ ನಮಗೆ ಇಲ್ಲಿ ಅರ್ಧಂಬರ್ಧ ಆಗಿಬಿಡುತ್ತೆ, ನಮಗೆ ಓದ್ಕೊಳ್ಳೋದಕ್ಕೂ ಓದ್ಕೊಳ್ಳೋದಕ್ಕೆ ಟೈಮ್ ಸಿಗಲ್ಲ. ಸೊ ಹಾಗಾಗಿ ಯಾರೇ ನಿಮಗೆ ಡಿಮೋಟಿವೇಟ್ ಮಾಡೋಕ್ಕೆ ಬಂದ್ರು ಅಥವಾ ನೆಗೆಟಿವ್ ಆಗಿ ಹೇಳಿದ್ರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಕೆಲಸ, ನಿಮ್ಮ ಹುದ್ದೆನ ನೀವು ತಗೊಳ್ಳೇಬೇಕು ಅಂತ ಹಠ ಹಿಡಿದು ಓದೋದಕ್ಕೆ ಶುರು ಮಾಡಿ ಈ ಕ್ಷಣದಿಂದ. ಸೊ ಟೀಚರ್ ಜಾಬ್ ಅಂತಂದರೆ ರೆಸ್ಪೆಕ್ಟು ಪ್ಲಸ್ ಸೆಕ್ಯೂರ್ ಫ್ಯೂಚರ್ ಪ್ಲಸ್ ಗೌರ್ಮೆಂಟ್ ಲೈಫ್ ಎಲ್ಲನೂ ಸಿಗುತ್ತೆ. ಸೊ ಈ ಬಾರಿ ಒಂದು ಚಾನ್ಸ್ ಏನು ಸಿಗುತ್ತೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಡೈಲಿ ಸ್ವಲ್ಪ ಓದಿದ್ರು ಕೂಡ ಇಟ್ಸ್ ಓಕೆ, ಒಂದಲ್ಲ ಒಂದಿನ ಸೆಲೆಕ್ಷನ್ ಖಂಡಿತ ಆಗೇ ಆಗುತ್ತೆ. ಸೊ ಬಿಲೀವ್ ಇನ್ ಯೋರ್ ಸೆಲ್ಫ್, ಸ್ಟೇ ಕನ್ಸಿಸ್ಟೆಂಟ್, ನೆವರ್ ಗಿವ್ ಅಪ್, ಓಕೆ. ಸೊ ಮುಂದಿನ ವೀಡಿಯೋದಲ್ಲಿ ಕಂಪ್ಲೀಟ್ ಸಬ್ಜೆಕ್ಟ್ ವೈಸ್ ಸ್ಟಡಿ ಪ್ಲಾನ್ ಕೊಡ್ತೀನಿ. ಆ್ಯಂಡ್ ಬುಕ್ಸ್, ಯಾವ್ಯಾವ ಬುಕ್ಸ್ನ ರೆಫರ್ ಮಾಡಬೇಕು, ಯಾವ್ಯಾವ HSTRಗಾಗಲಿ GPSTRಗಾಗಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.